ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೌಶಲ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಫಸ್ಟ್ ಎವರ್ ಮೋಟೋ ವ್ಲಾಗ್. ಇದು ಸಖತ್ ಖುಷಿ ಆಗ್ತದೆ ನನಗೆ. ಅಷ್ಟೇ ಭಯನೂ ಆಗ್ತದೆ ವಿಡಿಯೋ ಮಾಡೋಕ್ಕೆ. ಸೀರಿಯಸ್ ಆಗಿ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ ಏನು ಮಾತಾಡಬೇಕು, ಯಾವ ಥರ ಮಾತಾಡಬೇಕು ಅಂತ. ನಾನು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತು ನಾನು ಯೂಸ್ ಮಾಡ್ತಾರೆ ಕ್ಯಾಮ್ರಾ ಬಂದು Insta360 1RS ಟ್ವಿನ್ ಎಡಿಷನ್ ಅಂತ. ಸೀರಿಯಸ್ ಆಗಿ ನಿಜವಾಗ್ಲೂ ಐಡಿಯಾನೇ ಇಲ್ಲ ಏನೇನು ಮಾತಾಡಬೇಕು, ಯಾವ ಥರ ಮಾತಾಡಬೇಕು ಅಂತ. ಐ ಆಮ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ನೀವೆಲ್ಲ ಅನ್ಕೋಬೋದು ಇವ್ನು ಏನಪ್ಪ, ಇವನು ಫಸ್ಟ್ ಬ್ಲಾಗಿಗೆ ಹಿಂಗೆ ಮಾತಾಡ್ತಾನೇನೋ, ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಇವ್ನಿಗೆ ಏನಪ್ಪ ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ಕೊಬೇಡಿ. ಸ್ವಲ್ಪ ಚಾನ್ಸ್ ಕೊಡಿ. ನಮಗೂ ಸ್ವಲ್ಪ ಬೆಳೆಸಿ. ಹೊಸ ಹೊಸ ಐಡಿಯಾಗಳು ಬರುತ್ತೆ, ಏನೇನು ಮಾತಾಡಬೇಕು ಏನಾಯ್ತಾ ಅಂತ. ಇದಕ್ಕಿಂತ ಮುಂಚೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ನಾನು. ಆ ವಿಡಿಯೋ ಏನಾಗೋಯ್ತು ಅಂದರೆ ಕರಪ್ಟ್ ಆಗೋಯ್ತು. ಆಗ್ಬೋದು, ಆಗಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ? ಇದು ಮತ್ತೆ ಸೆಕೆಂಡ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಇವಾಗ ಎಕ್ಸಾಕ್ಟಾಗಿ ಎಲ್ಲಿ ಹೋಗ್ತೇವೆ ಅಂತ ನಿಜವಾಗ್ಲೂ ನನಗೆ ಐಡಿಯಾ ಇಲ್ಲ. ಗಾಡಿ ತೊಗೊಂಡು ಸುಮ್ಮನೆ ಬಂದಿದ್ದೀವಿ ಫಸ್ಟ್ ಬ್ಲಾಗ್ ಮಾಡೋದ ಅಂತ. ಆಗಲೇ ಕ್ಯಾಮ್ರಾ ತೊಗೊಂಡು ತುಂಬ ದಿವಸ ಆಗಿತ್ತು, ಮಾಡಬೇಕು ಅಂತ ಅನ್ಕೋತಾನೆ ಇದ್ದೆ. ಬರೀ ರೀಲ್ಸ್ಗಳು ಮಾಡ್ತಿದ್ದೆ ಅಷ್ಟೇ. ಅರೆ ವ್ಲಾಗ್ ಅಂತ ಆಲ್ರೆಡಿ ಒಂದ್ಸಲಿ ಮಾಡಿದ್ದೆ, ಹೇಳಿದೆ ಅಲ್ವಾ, ಮಾಡಿದ್ದೆ ನಾನು. ಅದೇ ವಿಡಿಯೋ ಕರಪ್ಟ್ ಆಗೋಯ್ತು, ಅದಕ್ಕಾಗಿ ಮತ್ತೆ ಫಸ್ಟಿಂದ ಮಾಡ್ತೇನೆ ಇವಾಗ. ನನಗೆ ಒನ್ ಆಫ್ ದಿ ಮೇನ್ ಇನ್ಸ್ಪಿರೇಷನ್ ನನಗೆ MotoVlog ಮಾಡೋಕ್ಕೆ ಅಂದರೆ ಗೌತಮ್ ನಾಯ್ಡು. ಒನ್ ಆಫ್ ಮೈ ಫೇವ್ರೆಟ್ ಯೂಟ್ಯೂಬರ್ ಗೌತಮ್ ನಾಯ್ಡು ಬಂದು. ಅವರಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ನನಗೂ ಕೊಡ್ತಾರೆ ಬೆಳಿಬೇಕು. ನನಗೆ ಮೇನ್ ಸಖತ್ ಆಸೆ ಇರೋದು ಅಂದರೆ ಜಾಗಗಳು ಎಕ್ಸ್ಪ್ಲೋರ್ ಮಾಡಬೇಕು, ಬೇರೆ ಬೇರೆ ಕಲ್ಚರ್ಸ್ಗಳು ನೋಡಬೇಕು. ಅಂತ ನಂಗೆ ಸಖತ್ ಆಸೆ ಇರೋದು. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಆದಷ್ಟು ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಅಂತೂ ಇದ್ದಿದ್ದು ಖುಷಿ. ಒಂಥರ ಹೆಂಗೆ ಅಂದರೆ ಒಂಥರ ಧೈರ್ಯ ಬಂದಾಗ, ಬೇಡಪ್ಪ ನಮ್ಮ ಜೊತೆ ನಮ್ಮ ವ್ಯೂವರ್ಸ್ ಇದ್ದಾರೆ, ನಾನು ಹೋದರೆ ನಾನು ಒಬ್ಬನೇ ಅಂತೂ ಹೋಗಲ್ಲ, ನನ್ನ ವ್ಯೂವರ್ಸ್ಗೂ ಕರ್ಕೊಂಡು ಹೋಗ್ತೀನಿ ಆ ಥರ. ಇದು ನನ್ನ ಬೈಕ್ ಕ್ಲಾಸಿಕ್ 350. ಆಲ್ಮೋಸ್ಟ್ ಎಷ್ಟೊಂದು ನನಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ನಾನು ಬೈಕ್ ನೋಡಿದ ತಕ್ಷಣ ಕ್ಲಾಸಿಕ್ 350 ಸಿಗ್ನಲ್ಸ್ ಎಡಿಷನ್ ಅಂತ ಇದು. ಈ ಬೈಕ್ ಮೇಲೆ ಒಂದು ಸಪ್ರೇಟ್ ಒಂದು ವ್ಲಾಗ್ ಬರುತ್ತೆ, ಯಾಕಂದರೆ ಇದು ನಾರ್ಮಲ್ ಕ್ಲಾಸಿಕ್ 350 ಅಲ್ಲ, ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಮಾಡಿಫಿಕೇಶನ್ ಆಗಿದೆ ಈ ಬೈಕ್ ಮೇಲೆ. ನಮಗೆಲ್ಲ ಗೊತ್ತಾಗೋಯ್ತು. ಅದಕ್ಕೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ನಂಗೆ ಫಾಲೋ ಮಾಡ್ತೀರಾ ಆಲ್ರೆಡಿ ನೋಡಿರ್ತೀರ ನನ್ನ ಬೈಕ್ ಯಾವ ಥರ ಮಾಡಿಫೈ ಆಗಿದೆ ಅಂತ. ಇನ್ನೂ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾಯಿಲ್ಲ, ಹೋಗಿ ದಯವಿಟ್ಟು ಫಾಲೋ ಮಾಡಿ. ಆಮೇಲೆ ಗೊತ್ತಾಗುತ್ತೆ ನಿಮಗೆ ನನ್ನ ಬೈಕ್ ಯಾವ ಥರ ಮಾಡಿಫಿಕೇಶನ್ ಮಾಡಿದ್ದೀನಿ ಅಂತ. ಆದಷ್ಟು ಬೇಗ ಇದ್ರ ಮೇಲೆ ಒಂದು ಬೇಗ ವ್ಲಾಗ್ ಬರುತ್ತೆ. ನಾನು ರೈಡಿಂಗ್ ಸ್ಟಾರ್ಟ್ ಮಾಡಿದ್ದು 2019. 2019 18 ಅದೇ ಅವಾಗ ಈ ಬೈಕ್ ಬಂತು ನನ್ನ ಲೈಫಿಗೆ. ನನಗೆ ಈ ಬೈಕ್ ತೊಗೊಂಡಾಗ ನನಗೆ ಬೈಕ್ ಓಡ್ಸೋಕ್ಕೆ ಬರ್ತಾ ಇರಲಿಲ್ಲ. ನನ್ನ ಬೈಕ್ ಓಡ್ಸೋದು ಕಲ್ತಿದ್ದು ಇದೇ ಗಾಡೀಲಿ. ನನಗೆ ಎಲ್ಲರಿಗೂ ಅಣ್ಣಂದಿರು
ತಮ್ಮಂದಿರು ಗಾಡಿ ಓಡಿಸೋದು ಹೇಳ್ಕೊಟ್ರೆ ನಂಗೆ ನನ್ನ ತಮ್ಮ ಹೇಳ್ಕೊಟ್ಟ ಗಾಡಿ ಓಡಿಸೋದು ಹೆಂಗೆ ಅಂತ. ವೈಭವ್ ಅಂತ ನಮ್ಮೂರಲ್ಲಿ ಇರ್ತಾನೆ, ಕಸಿನ್ ಅವನು. ಅವನು ನನಗೆ ಗಾಡಿ ಓಡಿಸೋದು ಹೇಳ್ಕೊಟ್ಟಿದ್ದ. ಅವ್ರ ಸ್ಪ್ಲೆಂಡರ್ ಇತ್ತು, ಆ ಸ್ಪ್ಲೆಂಡರ್ ಕಲಿತೆ ರೈಟಾಗೆ. ಅದರಲ್ಲೊಂದು 50% ಕಲಿತೆ, ಇನ್ನು 50% ಎಲ್ಲ ಇದರಲ್ಲೇ. ಗಾಡಿ ತೊಗೊಂಡು ಸ್ಟಾರ್ಟಿಂಗ್ ಒಂದು 2 ವರ್ಷ ಏನಿಲ್ಲ, ಬರೀ ಮನೆಯಿಂದ ಕಾಲೇಜಿಂದ ಮನೆ ಅಷ್ಟೇ ಓಡಾಡ್ತಾ ಇದ್ದು. ಆಮೇಲೆ ಅದೇ 21 ನನ್ನ ರೈಡಿಂಗ್ ಪ್ರೊಫೆಷನಲ್ ಆಗಿ ಒಂದು ರೈಡಿಂಗ್ ಗ್ರೂಪಿಗೆ ಜಾಯ್ನ್ ಆದೆ. ಅಲ್ಲಿಂದ ನಂದು ಒಂಥರ ರೈಡಿಂಗ್ ಒಂಥರ ಪ್ಯಾಷನ್, ಅದು ಏನಂತಾರೆ ಲವ್ ಅಫೆಕ್ಷನ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಿಮ್ಮ ಒಂದ್ಸಲಿ ಆ ಒಂದು ರೈಡಿಂಗ್ ಗ್ರೂಪಿಗೆ ಜಾಯ್ನ್ ಆಗಿದ ತಕ್ಷಣ ನಂದು ರೈಡಿಂಗ್ ಗ್ರೂಪ್ ಬಂದು ಬುಲ್ ಟಸ್ಕರ್ಸ್ ಬೆಂಗಳೂರು. ಎಷ್ಟು ಸಖತ್ ಫೇಮಸ್ ಇದು, ಸುಮ್ಮನೆ ಗೊತ್ತಾಗಿರುತ್ತೆ ಆಲ್ರೆಡಿ. ಬುಲ್ ಟಸ್ಕರ್ಸ್ ಬೆಂಗಳೂರು ಅಂದರೆ ಎಷ್ಟು. ಈ ಗ್ರೂಪಾ ಹೌದು, ನಂಗೆ ಗೊತ್ತು ಬಿಡು. ಆ ಥರ ಇದೆ ಈ ಗ್ರೂಪ್ ನಮ್ಮದು, ಫೇಮಸ್ ಇದೆ ನಮ್ಮ ಗ್ರೂಪು. ಗ್ರೂಪಿಗೆ ಆಲ್ಮೋಸ್ಟ್ 3 years ಆಗ್ತಿದೆ ಇವಾಗ. 21 ಜಾಯ್ನ್ ಆಗಿದ್ದೆ ನಾನು ಗ್ರೂಪ್ಗೆ. 21 ಆಗಸ್ಟಲ್ಲಿ ಆಲ್ಮೋಸ್ಟ್ 2 years ಕಂಪ್ಲೀಟ್ ಆಗಿದೆ. ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ ಏನು ನೋಡ್ತೀರಾ ಅಂದರೆ ಒಂದು ಟ್ರಾವೆಲಿಂಗ್ ವಿಡಿಯೋಸ್ ಮತ್ತು ಗಾಡಿಗಳ ರಿವ್ಯೂಸ್, ಆದಷ್ಟು ಡಿಫ್ರೆಂಟ್ ವೆಹಿಕಲ್ಸ್ಗಳನ್ನ ರಿವ್ಯೂ ಮಾಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ನನ್ನ ಕಡೆಯಿಂದ 101% ಕೊಡ್ತೀನಿ. ನಿಮ್ಮ ಕಡೆಯಿಂದ ನನಗೆ ಒಂದು ಆಲ್ಮೋಸ್ಟ್ 60% ಕೊಟ್ಟರು ನಂಗೆ ಖುಷಿನೇ ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೋಗ್ತಾ 100% ಕೊಟ್ಟರು ಇನ್ನೂ ಖುಷಿನೇ. ನನ್ನ ಕಡೆಯಿಂದ ಮಾತ್ರ ಮಿಸ್ ಇಲ್ಲದೆ 101% ಕೊಡ್ತೀನಿ. ನನ್ನದು ಆದಷ್ಟು ಎಷ್ಟಾದಷ್ಟು ಒಳ್ಳೊಳ್ಳೆ ಕಂಟೆಂಟ್ಸೇ ಕೊಡ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಿದ್ದೀನಿ. ಬರೀ ಇದನ್ನು ಇಂಟ್ರೊಡಕ್ಷನ್ ವಿಡಿಯೋ ಅಷ್ಟೇ. ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ಗಳಿಂದ ಮತ್ತೆ ಬರ್ತೀನಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಬೇರೆ ವೀಡಿಯೋಸ್ಗೆ ಆದಷ್ಟು ಕಾಯ್ತಾ ಇರಿ. ಥ್ಯಾಂಕ್ ಯು.